ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಮಾಧುರಿ ಅನ್ನುವ ಯುವತಿ ಅಪಘಾತ ಮಾಡಿದ್ದಲ್ಲದೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಮಾಧುರಿ ಅನ್ನೋರು ಆರೋಪ ಮಾಡಿದ್ದಾರೆ. ದೂರು ಕೂಡ ದಾಖಲಿಸಿದ್ದಾರೆ. ಡಿಸೆಂಬರ್ 6ನೇ ತಾರೀಕು ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಘಟನೆ ಆಗಿದೆ ಅಂತ ಹೇಳಿದ್ದಾರೆ. ಮಾಧುರಿ ಅನ್ನೋರು ತನ್ನ ಸೋದರಿ ಐಶ್ವರ್ಯ ಜೊತೆ ಹೋಗ್ತಾ ಇದ್ರು. ಈ ವೇಳೆ i20 ಕಾರ್ನಿಂದ ಮಾಧುರಿ ಅವರ ಮೊಪೆಡ್ಗೆ ಡಿಕ್ಕಿ ಹೊಡೆಯಲಾಗಿದೆ. ಡಿಕ್ಕಿ ಆಗಿದೆ ಅಂತ. ಡಿಕ್ಕಿ ಹೊಡೆದಿದ್ದಲ್ಲದೆ ಲಕ್ಷ್ಮೀ ಸಿದ್ದಯ್ಯ ಕಿರಿಕ್ ಮಾಡಿದಾರಂತೆ. ಅಷ್ಟೇ ಅಲ್ಲದೆ ಮಾಧುರಿ ಹಾಗೂ ಐಶ್ವರ್ಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮೊಬೈಲನ್ನು ಕೂಡ ಕಿತ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸರ್, ಡಿಸೆಂಬರ್ 6 ನಾನು ಮತ್ತೆ ನಮ್ಮ ಸಿಸ್ಟರ್ ಅಲ್ಲಿ ಆಫೀಸ್ ಮುಗಿಸ್ಕೊಂಡು ಬರ್ತಿದ್ವಿ. ಸೊ ಹಿಂದೆಯಿಂದ ಬಂದು i20 ಕಾರ್ಗೆ ಡ್ಯಾಶ್ ಮಾಡಿದ್ರು. ಮತ್ತೆ ನಾನು ಅಕ್ಕ ಕೆಳಗಡೆ ಬಿದ್ದು ಹೋದ್ವಿ. ಯಾಕೆ ಮೇಡಮ್ ಈ ತರ ಡ್ಯಾಶ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಅವ್ರು ವಲ್ಗರಾಗಿ ವರ್ಡ್ ಯೂಸ್ ಮಾಡಿ ಎತ್ತು ಗಾಡಿ ಅಂತ ಅಂದ್ವಿ. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಡ್ಯಾಶ್ ಡ್ರೈವ್ ಮಾಡಿದ್ದಾರೆ. ಮತ್ತೆ ಏನಂತ ನಾವು ಹೋಗಿ ಕೇಳಿದ್ದಕ್ಕೆ ನಂಗೆ ಹಲ್ಲೆ ಮಾಡಿದ್ರು. ಸೊ ಅವ್ರು ಒಂಥರ ಅಷ್ಟು ಪಬ್ಲಿಕ್ ಅಲ್ಲಿ ಒಂದು ಹೆಣ್ಣು ಹುಡುಗಿ ಅಂತಾನು ನೋಡ್ದಂಗೆ ಆ ತರ ರಿಯಾಕ್ಟ್ ಆದ್ರು ಸರ್. ಬಟ್ ಅದನ್ನೂ ಹೋಗಿ ಸ್ಟೇಷನ್ ಅಲ್ಲಿ ಹೇಳಿದ್ರೆ ರವಿ ಸರ್ ಅದಕ್ಕೆಲ್ಲ ನಾವೇನು ಮಾಡೋಕ್ಕಾಗಲ್ಲಮ್ಮ ಅಂತ ಹಂಗೆ ಹೇಳ್ತವ್ರೆ. ಎಫ್ಐಆರ್ ಎಲ್ಲ ಆಗಿದೆ, ಬಟ್ ಅವರು ಎಫ್ಐಆರ್ಗೆ ಏನು ಒಂದು ಲೀಗಲ್ ಆಕ್ಷನ್ ತಗೊಂತಿಲ್ಲ. ರವಿ ಇನ್ಸ್ಪೆಕ್ಟರ್ ಸರ್ ಅವ್ರ ಹೆಸರು. ಅವರಂತೂ ಏನು ಆಕ್ಷನ್ ತಗೊಂಡಿಲ್ಲ. ಟಿಲ್ ನಾವು ಸರ್ಚ್ ವಾರೆಂಟ್ ತಗೊಂಡ್ರು, ಮತ್ತೆ ಏನು ಆಕ್ಷನ್ ತಗೊಂತಿಲ್ಲ ಅಂದ್ಬಿಟ್ಟು ನಾವು ವುಮೆನ್ಸ್ ಕಮಿಷನ್ಗೆ ಹೋದ್ವಿ. ವುಮೆನ್ ಕಮಿಷನ್ ಅಲ್ಲಿ ಹೋಗಿದ್ದಕ್ಕೆ ಅವರು ಪಿಟಿಷನ್ ಎಲ್ಲ ಕಂಪ್ಲೇಂಟ್ ಮಾಡಿ ಕೊಟ್ಟರು ಫೈಲು. ಆ ಲೆಟರು ತಗೊಬಂದು ಅಲ್ಲಿ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅದಕ್ಕೂ ಏನು ಆ್ಯಕ್ಷನ್ ತೊಗೊತಿಲ್ಲ ಸರ್ ಟಿಲ್ ನಾವು. ಮತ್ತು